ಇನ್ನು ಈ ಬಾರಿಯ ರಾಜ್ಯ ಬಜೆಟ್ ಮಂಡಿಸೋದು ಯಾರು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ. ಇನ್ನು ಸಿಎಂ ಬದಲಾವಣೆ ಗೊಂದಲ ಸಾಕಷ್ಟು ತಿಂಗಳುಗಳಿಂದ ನಡೀತಾ ಇದೆ. ಸಿಎಂ ಬದಲಾವಣೆ ಗೊಂದಲದ ನಡುವೆ ಬಜೆಟ್ ಚರ್ಚೆ ಆಗ್ತಾ ಇದೆ. ಆಲ್ರೆಡಿ ಸಿದ್ದರಾಮಯ್ಯನವ್ರನ್ನ ಬಜೆಟ್ನ ಚಾಂಪಿಯನ್ ಅಂತ ಕರೀತಾರೆ. ಸಿಎಂ ಬದಲಾವಣೆ ಗೊಂದಲದ ನಡುವೆ ಯಾರು ಬಜೆಟ್ ಮಂಡನೆ ಮಾಡ್ತಾರೆ? ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರಾ ಅಥವಾ ಇಲ್ವಾ? ಬಜೆಟ್ ಮಂಡನೆಗೂ ಮುನ್ನ ಸಿಎಂ ಬದಲಾಗ್ತಾರಾ? ಇನ್ನು ಹೊಸ ಸಿಎಂ ಈ ಬಾರಿಯ ಆಯವ್ಯಯ ಮಂಡಿಸ್ತಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವವಾಗ್ತಾ ಇದ್ದಾವೆ. ಜನವರಿ 9ರಂದೇ ಕುರ್ಚಿ ಕದನಕ್ಕೆ ಬೀಳುತ್ತಾ ಬ್ರೇಕ್. ಅವ್ರು ಆಲ್ರೆಡಿ ಹೇಳಿದರು 16-17ನೇ ಬಜೆಟನ್ನು ನಾನೇ ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದರು. ಮತ್ತು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವಂತಹ ಖ್ಯಾತಿ ಸಿದ್ದರಾಮಯ್ಯವ್ರಿಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಬಿಸಿ ಚರ್ಚೆಯ ಜೊತೆಗೆ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದರು 16ನೇ ಬಜೆಟ್ ನಾನೇ ಮಂಡನೆ ಮಾಡೋದು ಅಂತ. ಆದರೂ ಮತ್ತೊಂದು ಕುತೂಹಲ ರೂಪೇಶ್, ಯಾರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ? ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಬಜೆಟ್ ಮಂಡನೆ ಮಾಡ್ತಾರಾ, ಅಥವಾ ಹೊಸ ಸಿಎಂ ಏನಾದರೂ ಮಾಡ್ತಾರಾ ಅಂತ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರೂಪೇಶ್? ನಿಜ ಹೆಚ್ಚಿನ, ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಎರಡು ಪ್ರಶ್ನೆಗಳಿದೆ. ಒಂದು, ಸಿಎಂ ಬದಲಾಗ್ತಾರಾ ಇಲ್ವೋ ಅಂತೇಳಿ, ಅದೇ ರೀತಿ ಯಾರು ಬಜೆಟ್ ಮಂಡನೆ ಮಾಡ್ತಾರ ಅಂತೇಳಿ. ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಬಜೆಟ್ ಮಂಡನೆ ಆಗೋದ್ರೊಳಗೆ ಯಾರು ಸಿಎಂ ಅಂತೇಳಿ ಸ್ಪಷ್ಟವಾಗಿ, ಯಾರು ಸಿಎಂ ಅನ್ನೋದಕ್ಕಿಂತ ಬಜೆಟ್ ಯಾರು ಮಂಡಿಸ್ತಾರೆ ಅಂತೇಳಿ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಬೇಕು ಅಂತೇಳಿ ಹೇಳಿದ್ರು. ಹಾಗಾಗಿ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿರಲಿಲ್ಲ ಯಾರು ಬಜೆಟ್ ಮಂಡನೆ ಮಾಡಬೇಕು ಅಂತೇಳಿ. ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಅಂದ್ರೆ ಯಾರು ಸಿಎಂ ಅನ್ನೋದು ಕೂಡ ಅಲ್ಲಿ ನಿರ್ಧಾರ ಆಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಇನ್ನಿತರ ಯಾರಾದರೂ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನೋದು ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಸಿಎಂ ಮೊನ್ನೆ ಹೇಳಿದ್ರು, ಸರ್ ಬಜೆಟ್ ಪ್ರಿಪ್ರೇಷನ್ ಯಾವಾಗ ಶುರು ಮಾಡ್ತಾರೆ ಅಂದ್ರೆ ಈ ತಿಂಗಳಲ್ಲೇ ಶುರು ಮಾಡ್ತೇವೆ ಅಂತ ಹೇಳಿದ್ರು. ಅದೇ ನಾನೇ ಶುರು ಮಾಡ್ತೀನಿ ಅಂತೇಳಿ ಹೇಳಿರಲಿಲ್ಲ. ಹೀಗಾಗಿ ಬಜೆಟ್ ಅನ್ನು ಕೂಡ ಹಿಂದೆನೇ ಒಂದಿಷ್ಟು ಬಾರಿ ಹೇಳಿದ್ರು ನಾನೇ ಮಂಡನೆ ಮಾಡ್ತೀನಿ ಅಂತೇಳಿ. ಆದ್ರೆ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರವನ್ನು ತಿಳಿಸಬೇಕು, ಬಜೆಟ್ ಯಾರು ಮಂಡಿಸ್ತಾರೆ ಅಂತ ಹೇಳಬೇಕು ಅಂತ ಹೇಳಿದೆ. ಬಜೆಟ್ ಯಾಕೆ ಎಷ್ಟು ಪ್ರಮುಖ ಆಗುತ್ತೆ ಅಂತ ಹೇಳಿದ್ರೆ, ಒಂದಿಷ್ಟು ಯೋಜನೆಗಳು ಲೋಕ ಕಲ್ಯಾಣದ ಯೋಜನೆಗಳನ್ನ ಘೋಷಣೆ ಮಾಡೋದು ಬಜೆಟ್ನಲ್ಲಿ. ಹೀಗಾಗಿ ಆ ಬಜೆಟ್ನಲ್ಲಿ ಕೊಟ್ಟಂತ ಯೋಜನೆಗಳನ್ನ ಅನುಷ್ಠಾನ ಮಾಡೋದು ಸಿಎಂ ಅವರ ಕೆಲಸ ಆಗುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆಗಿ ಆ ಬಜೆಟ್ ಅನ್ನ ಒಂದು ಸಿಎಂ ಕೊಟ್ಟು ಅವರೇ ಅಧಿಕಾರ ನಡೆಸಿದ್ರೆ ಅಧಿಕಾರಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಸಿಎಂ ಏನೋ ಘೋಷಣೆ ಮಾಡಿರ್ತಾರೆ, ಮುಂದೆ ಬಂದಂತ ಸಿಎಂ ಅದನ್ನ ತಡೆ ಹಿಡಿಯೋದು, ಆ ಯೋಜನೆ ಅನುಷ್ಠಾನಗೊಳಿಸದೇ ಇರೋದು, ಅವರ ಕನಸಿನ ಕರ್ನಾಟಕ ಯಾವ ರೀತಿಯಾಗಿರಬೇಕು ಅಷ್ಟು ಪವರ್ ಸಿಗೋದಿಲ್ಲ. ಹೀಗಾಗಿ ಒಬ್ಬ ಸಿಎಂ ಬಜೆಟ್ ಮಂಡನೆ ಮಾಡಿದ್ರೆ ಮಾತ್ರ ಆತನಿಗೆ ಅಧಿಕಾರದ ಮೇಲೆ ಅತಿ ಹೆಚ್ಚು ಹೋಲ್ಡ್ ಇರುತ್ತೆ, ಅತಿ ಹೆಚ್ಚು ಯೋಜನೆಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲೇ ಬಜೆಟ್ ಒಳಗಡೆ ಒಂದು ನಿರ್ಧಾರಕ್ಕೆ ಬನ್ನಿ ಅಂತೇಳಿ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ತಂದ್ಕೊಂಡದ್ದು ಕಾಣ್ತಾ ಇಲ್ಲ. ಹೀಗಾಗಿನೇ ಕುತೂಹಲನ ಮೂಡಿಸ್ತಾ ಇದೆ. ಜನವರಿ 9ನೇ ತಾರೀಕಿಗೆ ಹೈಕಮಾಂಡ್ ಸಂದೇಶವನ್ನು ರವಾನೆ ಮಾಡಿ, ಯಾಕಂದ್ರೆ ಬಜೆಟ್ ಜನವರಿ 9 ನಂತರ ಒಂದಿಷ್ಟು ಬಜೆಟ್ ಮೀಟಿಂಗ್ ಇದೆ ಅಂತ ಹೇಳಾಗ್ತಾ ಇದೆ. ಅದ್ರ ಒಳಗಡೆ ಒಂದು ನಿರ್ಧಾರ ಆಗಬಹುದು. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.